ಹೋರಾಟದ ಉದ್ದೇಶವನ್ನು ನಮ್ಮ ಅಧ್ಯಕ್ಷರು ಇಬ್ಬರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನಮಗೆ ಸಂಘರ್ಷ 4 ವರ್ಷಗಳಿಗೊಮ್ಮೆ ಹೋರಾಟ ಮಾಡಿ ವೇತನ ಪಡೆಯುವಂಥ ಸಂಘರ್ಷ ಬೇಕಾಗಿಲ್ಲ. ನಮಗೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಯಾಕೆ ನಂಬಿಕೆ ಇದೆ ಎಂದು ಹೇಳಿದರೆ, ಅವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಇದನ್ನು ಘೋಷಿಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆಲ್ಲ ಸಮಾನ ವೇತನವನ್ನು ಆ ಸಂಸ್ಥೆಯ ಆಯವ್ಯಯ ಪತ್ರಗಳ ಒಳಗಡೆ ಸೇರಿಸಿ ಮಾಡ್ತೇವೆ ಅಂತ ನಂಬಿಕೆ ನಮಗಿದೆ. ಆದರೆ ನಾವು ಯಾಕೆ ಅನಿರ್ದಿಷ್ಟಾವಧಿ ಉಪವಾಸವನ್ನು ಕೂತ್ಕೊಳ್ತೀವಿ ಅಂದರೆ, ಈ ಸಂಸ್ಥೆಯಲ್ಲಿ ದುಡಿಯುವಂತಹ ಡ್ರೈವರ್ಗಳು, ಕಂಡಕ್ಟರ್ಗಳು, ಮೆಕ್ಯಾನಿಕ್ಸು, ಅಧಿಕಾರಿಗಳು ಇವರೆಲ್ಲರೂ ಪಡ್ತಾ ಇರುವಂಥ ಸಂಕಟಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಸಮಾಜಕ್ಕೂ ಅರಿವಾಗಬೇಕು, ಸರ್ಕಾರಕ್ಕೂ ಅರಿವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಕೂತಿದ್ದೇವೆ. ವೇತನ ಪರಿಷ್ಕರಣೆ, ಸಮಾನ ವೇತನವನ್ನು ಪಡೆಯುವಂಥದ್ದು ನಮ್ಮ ಹ್ಯೂಮನ್ ರೈಟ್ಸ್, ಅದು ಮಾನವೀಯ ಹಕ್ಕದು. ಅನೇಕ ವರ್ಷಗಳಿಂದ ಇದು ಪರಿಷ್ಕರಣೆ ಆಗಲಿಲ್ಲ. ಒಬ್ಬ KSRTC ಡ್ರೈವರ್ಗೆ ಅಷ್ಟು ದೊಡ್ಡ ಬಸ್ಸನ್ನು ಹತ್ಕೊಂಡು ಹಳ್ಳಿಗಾಡಿನ ರಸ್ತೆಗಳಲ್ಲಿ, ಬೆಂಗಳೂರಿನ ರಸ್ತೆಗಳಲ್ಲಿ ಅದನ್ನು ಮೆನವರ್ ಮಾಡ್ಕೊಂಡು ಹೋಗಬೇಕಾದ್ರೆ ಆಗುವಂಥ ಸಂಕಷ್ಟಗಳು ಎಲ್ರಿಗೂ ಗೊತ್ತು. ಕಂಡಕ್ಟರ್ಗಳಿಗೆ, ಮೆಕ್ಯಾನಿಕ್ಗಳಿಗೆ ಎಲ್ಲ ಅವರಿಗೆ ಕೊಡುವಂಥ ಸಂಬಳ ಸ್ಟಾರ್ಟಿಂಗ್ 19,000 ರೂಪಾಯಿ. ಇದು ಯಾವ ನಿಟ್ಟಿನಲ್ಲೂ ಕೂಡ ಯಾರು ಕೂಡ ಒಪ್ಕೊಳ್ಳುವಂಥದ್ದಲ್ಲ. ಆದ ಕಾರಣ ಮುಖ್ಯವಾದ 2 ಬೇಡಿಕೆಗಳನ್ನ ಇಟ್ಟು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಅನೇಕ ಸಂಘಟನೆಗಳಿವೆ. ಈ ಸಮಸ್ಯೆಯನ್ನು ಸರ್ಕಾರ ಹೋಗಲಾಡಿಸುವಂಥ ಜವಾಬ್ದಾರಿ ಇದೆ ಮ್ಯಾನೇಜ್ಮೆಂಟಿಗೆ. ಚುನಾವಣೆಗಳನ್ನು ಮಾಡಬೇಕು ಅವರು. ನಮ್ಮ ಯೂನಿಯನ್ಗೆ, KSRTC ಯೂನಿಯನ್ಗೆ ಚುನಾವಣೆಯನ್ನು ಮಾಡಿದರೆ ಸತ್ತಾತ್ಮಕವಾಗಿ ಯಾರ ಜೊತೆ ಮಾತಾಡಬಹುದು ಅನ್ನೋದನ್ನು ಹೇಳ್ಬೋದು. 1996ರಿಂದ ಇವತ್ತಿನವರೆಗೆ ಯಾವುದೇ ಒಂದು ಪ್ರಾತಿನಿಧ್ಯಾತ್ಮಕವಾದಂಥ ಒಂದು ಸಂಘಟನೆ ಇಲ್ಲದೆ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನು ತಗೊಳ್ಳುವಂಥದ್ದು ಪ್ರಜಾಪ್ರಭುತ್ವದ ನೆಲೆಯಲ್ಲ. ಯಾರೂ ಪ್ರಜಾಪ್ರಭುತ್ವದಲ್ಲಿ ಇದನ್ನು ಒಪ್ಕೊಳ್ಳೋದಿಲ್ಲ, ಒಪ್ಕೊಳ್ಳಬಾರದು. ನಮ್ಮ ಸರ್ಕಾರವೂ ಒಪ್ಕೊಳ್ಳೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದರೆ ಯಾಕೋ ಏನೋ ಅವರ ಕಾರ್ಯದ ಒತ್ತಡವೋ ಏನು ಅಂತ ನಾನು ಅರಿಯೆ. ಒಂದು ಮೀಟಿಂಗ್ ಆಯಿತು, 2ನೇ ಮೀಟಿಂಗ್ ಅದು ಪೋಸ್ಟ್ಪೋನ್ ಆಯಿತು. ನಿಮ್ಮ ಜೊತೆ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವೆಲ್ಲವನ್ನ ತಂದಿದ್ದೇವೆ. ನಮ್ಮ ಸಾರಿಗೆ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಅತ್ಯಂತ ಪಾಸಿಟಿವ್ ಆಗಿ ನಮಗೆ ರೆಸ್ಪಾಂಡ್ ಮಾಡಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳನ್ನು ಕೂಡ ನಾವು ಭೇಟಿ ಮಾಡಿದ್ದೇವೆ. ಸಂಬಂಧಪಟ್ಟವ್ರನ್ನ ನಾವು ಗಾಂಧಿ ಮಾರ್ಗದಲ್ಲಿ ನಂಬುವವರು, ಸಂಪೂರ್ಣವಾಗಿ ಗಾಂಧಿ ಮಾರ್ಗದಲ್ಲಿ ನಂಬುವವರು. ಸಾರ್ವಜನಿಕರ ಹಿತಕ್ಕೆ ಯಾವುದೇ ಧಕ್ಕೆ ಆಗದೆ. ಯಾಕಂದರೆ ಇವತ್ತು ಪ್ರಯಾಣದಲ್ಲಿ, ಸಾರಿಗೆಯಲ್ಲಿ ಪ್ರಯಾಣಿಸುವವರ ಸಂಖ್ಯೆಯಲ್ಲಿ 80%ಕ್ಕಿಂತ ಜಾಸ್ತಿ KSRTCಯ ಉಪಸಂಸ್ಥೆಗಳನ್ನು ನಂಬಿದ್ದಾರೆ. ವಿದ್ಯಾರ್ಥಿಗಳು, ಮಕ್ಕಳು, ಹೆಂಗಸರು ಎಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಆದಾಯವೂ ಜಾಸ್ತಿ ಆಗಿದೆ. ಆ ಶಕ್ತಿ ಯೋಜನೆ ಯಶಸ್ವಿಯಾಗಿ ಆದಾಯ ಜಾಸ್ತಿ ಆಗಬೇಕಾಗಿದ್ದರೆ ಡ್ರೈವರ್, ಕಂಡಕ್ಟರ್ಗಳು, ಮೆಕ್ಯಾನಿಕ್ಗಳ ಸಮರ್ಪಣಾ ಭಾವವೇ ಮುಖ್ಯ ಅನ್ನೋದನ್ನು ಎಲ್ಲರೂ ಅರಿತೀವಿ. ಆದ ಕಾರಣ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಇವರ ನೋವಿನ ಧ್ವನಿಯನ್ನು ಕೇಳಿ, ಆ ಗೇರ್ ಹಾಕಿದಾಗ ಧ್ವನಿ ಬರ್ತದಲ್ಲ, ಸಡನ್ ಬ್ರೇಕ್ ಹಾಕಿದಾಗ, ಅದು ಬರೀ ಸಡನ್ ಬ್ರೇಕ್ ಹಾಕಿದಾಗ ಮತ್ತು ಗೇರ್ ಹಾಕಿದಾಗ ಬರೋ ಧ್ವನಿ ಅಲ್ಲ, ಈ ಉದ್ಯೋಗಿಗಳ ಹೊಟ್ಟೆಯಲ್ಲಿರುವಂಥ ಸಂಕಟದ ಧ್ವನಿ. ಅದನ್ನು ಕೇಳಿ ಈ ಮುಷ್ಕರವನ್ನು ನಿಲ್ಲಿಸ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ.
ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಅನಿರ್ದಿಷ್ಟಾವಕಾಶ ಮುಷ್ಕರವನ್ನು ನಾವು ತೆಗೆದುಕೊಂಡಿದ್ದೇವೆ. ಬೇಡಿಕೆಗಳು ಸುಮಾರು ಇದೆ, ವೆಲ್ಫೇರ್ ಪ್ರೋಗ್ರಾಮ್ಗಳು. ಅದರ ಮುಖ್ಯವಾಗಿ ವೇತನ ಸರಿಸಮಾನವನ್ನು ಕೊಡುವಂಥದ್ದು ಮತ್ತು ಚುನಾವಣೆಯನ್ನು ನಡೆಸುವಂಥದ್ದು ನಮ್ಮ ಮುಖ್ಯವಾದ ಬೇಡಿಕೆ.